ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅವರೆಲ್ಲರೂ ಕೂಡ ಹೈ ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಭೀಮಾ ನದಿಗೆ ಹೆಚ್ಚಿನ ನೀರು ಬರುವ ಮಾಹಿತಿ ಇದ್ದು ಯಾರೂ ಕೂಡ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ತೆಗೆದುಕೊಂಡು ನದಿಯ ಕಡೆಗೆ ಹೋಗಕೂಡದು. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅವರೆಲ್ಲರೂ ಕೂಡ ಹೈ ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ಯಾರೂ ಕೂಡ ಮನುಷ್ಯರಾಗಲಿ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಭೀಮಾ ನದಿಗೆ ಹೆಚ್ಚಿನ ನೀರು ಬರುವ ಮಾಹಿತಿ ಇದ್ದು ಯಾರೂ ಕೂಡ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ತೆಗೆದುಕೊಂಡು ನದಿಯ ಕಡೆಗೆ ಹೋಗಕೂಡದು. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅವರೆಲ್ಲರೂ ಕೂಡ ಹೈ ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ಯಾರೂ ಕೂಡ ಮನುಷ್ಯರಾಗಲಿ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಭೀಮಾ ನದಿಗೆ ಹೆಚ್ಚಿನ ನೀರು ಬರುವ ಮಾಹಿತಿ ಇದ್ದು ಯಾರೂ ಕೂಡ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ತೆಗೆದುಕೊಂಡು ನದಿಯ ಕಡೆಗೆ ಹೋಗಕೂಡದು. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅವರೆಲ್ಲರೂ ಕೂಡ ಹೈ ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ಯಾರೂ ಕೂಡ ಮನುಷ್ಯರಾಗಲಿ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಭೀಮಾ ನದಿಗೆ ಹೆಚ್ಚಿನ ನೀರು ಬರುವ ಮಾಹಿತಿ ಇದ್ದು ಯಾರೂ ಕೂಡ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ತೆಗೆದುಕೊಂಡು ನದಿಯ ಕಡೆಗೆ ಹೋಗಕೂಡದು. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ
ಹೈ ಅಲರ್ಟ್ ಆಗಿರಬೇಕಾಗುತ್ತೆ ಈಗ ಅವರೆಲ್ಲರೂ ಕೂಡ. ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ಮನುಷ್ಯರಾಗಲಿ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಭೀಮಾ ನದಿಗೆ ಹೆಚ್ಚಿನ ನೀರು ಬರುವ ಮಾಹಿತಿ ಇದ್ದು ಯಾರೂ ಕೂಡ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ತೆಗೆದುಕೊಂಡು ನದಿಯ ಕಡೆಗೆ ಹೋಗಕೂಡದು. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಆಗಿರಬೇಕಾಗುತ್ತೆ ಈಗ ಅವರೆಲ್ಲರೂ ಕೂಡ. ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ಯಾರೂ ಕೂಡ ಮನುಷ್ಯರಾಗಲಿ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಭೀಮಾ ನದಿಗೆ ಹೆಚ್ಚಿನ ನೀರು ಬರುವ ಮಾಹಿತಿ ಇದ್ದು ಯಾರೂ ಕೂಡ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ತೆಗೆದುಕೊಂಡು ನದಿಯ ಕಡೆಗೆ ಹೋಗಕೂಡದು. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮಾ ನದಿ ಪಾತ್ರದ ಹಳ್ಳಿಯ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ಇನ್ನು ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಯಾದಗಿರಿ ಭೀಮಾ ನದಿ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರವಾಗಿರಬೇಕಾಗುತ್ತೆ. ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಆಗಿರಬೇಕಾಗುತ್ತೆ ಈಗ ಅವರೆಲ್ಲರೂ ಕೂಡ. ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಬಬಲಾದ ಬೀರನಾಳ ಗ್ರಾಮದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಪ್ರವಾಹದ ಭೀತಿ ಇರುತ್ತೆ ಅಲ್ಲಿ ಆ ಸ್ಥಳದಲ್ಲಿ. ಸೊ ಹಾಗಾಗಿ ಯಾರೂ ಕೂಡ ಮನುಷ್ಯರಾಗಲಿ